ಹಾಯ್ ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ನೀವು ಲಾಸ್ಟ್ ಲಾಗಲ್ಲಿ ನೋಡಿದ್ದೀರಾ, ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ ನೈಟ್ಗೆ. ಅಂದರೆ ಲೈಕ್ ಫೈರ್ ಕ್ಯಾಂಪ್ ಎಲ್ಲ ಆದಮೇಲೆ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ ವಿಡಿಯೋ. ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಗೇಮ್ಸ್ ಆಡಿ ಬೆಳಗ್ಗೆ ಕ್ರಿಕೆಟ್ ಆಡಿ, ಮತ್ತು ಇಲ್ಲಿ ಬಂದು ಮಡ್ ವಾಲಿಬಾಲು, ತಗಾಫರು, ಜಿಪ್ಲೈನು, ಆಮೇಲೆ ಸ್ವಿಮ್ಮಿಂಗು ಇವೆಲ್ಲ ಮಾಡೋಷ್ಟೊದಕ್ಕೆ ಸಾಕಾಗೋಯ್ತು. ಫುಲ್ ಟಯರ್ಡು. ನೈಟು ಕ್ಯಾಂಪ್ ಫೈರ್ ಮಾಡಿದರು. ಬಟ್ ಊಟ ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ರೆಸಾರ್ಟಲ್ಲಿ ಅಂದರೆ ಈ ಹೋಮ್ ಸ್ಟೇಯಲ್ಲಿ ನೆಕ್ಸ್ಟ್ ಲೆವೆಲ್ ಐತೆ. ದೇವರಣ್ಣ ಯಾವ ರೆಸಾರ್ಟಲ್ಲಿ ಊಟ ಈ ಥರ ಮಾಡಿಲ್ಲ ಬಿಡಿ. ಸೂಪರಾಗಿ ಕೊಡ್ತಾನೆ ಊಟ ಮಾತ್ರ. ತುಂಬ ಇಷ್ಟ ಆಯಿತು. ಊಟಕ್ಕೇನೆ ದುಡ್ಡು ಕೊಡಬೇಕು ಅನ್ನಿಸ್ತು ನನಗೆ. ಡಾಮಿಟ್ರಿ ಏನು ಅಷ್ಟಕ್ಕೆ ಇದೆ, ಫುಲ್ ಅಷ್ಟು ಪಾಶು ಹೆವಿ ಸೂಪರಾಗಿ ಆ ಥರ ಏನಿಲ್ಲ. ನಾರ್ಮಲಾಗಿದೆ, ಮಿಡಲ್ ಕ್ಲಾಸು ಜನಕ್ಕೆ. ರೇಟು ಕಮ್ಮಿನೇ, ರೇಟ್ ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ. ಬಟ್ ಹೇಳ್ತಲ್ಲ, ಊಟಕ್ಕೆ ಮಾತ್ರ ಮೋಸನೇ ಇಲ್ಲ. ಎಷ್ಟು ಕಾಸು ಕೊಡ್ತೀರೋ ಅಷ್ಟು ತೃಪ್ತಿಯಾಗಿ ಊಟ ಹಾಕ್ಕೊಡ್ತಾರೆ. ನೆನ್ನೆಯಿಂದ ನಿಮಗೆ ಲೈಕ್ ಹೋಮ್ ಸ್ಟೇ ಏನು ತೋರಿಸಿರಲಿಲ್ಲ, ಯಾವ ಥರ ಏನು ಕತೆ ಏನು ಎತ್ತ ಅಂತ, ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಏನು ಅಂತ. ಯಾಕೆಂದರೆ ಅಷ್ಟು ಫಾಗಿತ್ತು ನಿನ್ನೆ. ಅಷ್ಟು ಲೈಟಾಗಿ ಮಳೆ ಬೀಳ್ತಾಯಿತ್ತು. ಡ್ರಿಸ್ಲಿಂಗು ಜೋರಾಗಿ ಮಳೆನೇ ಇಲ್ಲ. ನಾವು ಬಂದಾಗಿಂದ ಅದೇನೋ ದರಿದ್ರ ಮಳೆನೇ ಬೀಳ್ತಾಯಿಲ್ಲ, ಲೈಟಾಗಿ ಮಳೆ ಬೀಳ್ತಾಯಿದ್ದೆ, ಡ್ರಿಸ್ಲಿಂಗ್ ಆಗ್ತಾಯಿದೆ. ಇವತ್ತು ಆ್ಯಕ್ಚುಲಿ ಇಲ್ಲೇ ಬಂದು ಆಚೆ ಕಡೆ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಎಂಥ ವ್ಯೂ ಪಾಯಿಂಟ್ ಆಯಿತು ನೋಡಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆದೆ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ವೆಯ್ಟಿಂಗು. ಏನಕ್ಕೆ ಅವಾಗ ಫ್ರೆಶ್ ಅಪ್ ಆಗಿದೆ ಅಂತ ಅದು ಹೇಳ್ತೀನಿ. ಇಲ್ಲಿ ನೋಡಿರಿ ವ್ಯೂ ಪಾಯಿಂಟು ಹೆಂಗೆ ಕಾಣಿಸ್ತದೆ. ನೆನ್ನೆ ಫುಲ್ ಏನೂ ಕಾಣ್ತಿರ್ಲಿಲ್ಲ ನಿಮಗೆ, ಎಲ್ಲ ಫುಲ್ ಮಂಜು. ಒಂದು ಚೂರು ಕೂಡ ಓಪನ್ ಆಗಿರಲಿಲ್ಲ. ಇವತ್ತು ನೋಡಿ ಎಷ್ಟು ಕ್ಲೀನಾಗಿ ಓಪನ್ ಆಗಿದೆ. ಬೆಳಗ್ಗೆ ಟೈಮ್ ಬಂದು ಇವಾಗ 6:30. ಇಲ್ಲಿ ನೋಡಿ ಹೆಂಗೆ ಇಲ್ಲಿ ಫಾಲ್ಸು ಕಾಣಿಸ್ತಾ ಇದೆಯಾ ನಿಮಗೆ. ಅಲ್ಲಿ ಫಾಲ್ಸು ಇದೆ. ಆ್ಯಕ್ಚುಲಿ ಅದಕ್ಕೆ ಬಿಡ್ತಾ ಇದ್ದಾರಂತೆ. ಆ ಫಾಲ್ಸ್ಗೆ ಏನೋ DC ಆರ್ಡ್ರ್ ಆಗಿ ಕ್ಲೋಸ್ ಮಾಡಿದ್ದಾರಂತೆ. ಟ್ರಕ್ಕಿಂಗು ಅಷ್ಟೇ, ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಇವತ್ತು ಅಂತಂದರು. ಬಟ್ ಅದೇನೋ DC ಆರ್ಡ್ರ್ ಆಗಿ ಅದಕ್ಕೆ ಬಿಡ್ತಾ ಇಲ್ಲ ಯಾರನ್ನೂ ಅಂತಂದರು. ಆಮೇಲೆ ಏನೀಗ ಫ್ರೆಶ್ ಅಪ್ ಆಗಿರೋದು ಅಂತ ಹೇಳ್ದಂಗೆ ನಿಮಗೆ ಆ್ಯಕ್ಚುಲಿ ಹೊರ್ನಾಡ್ಗೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೊರ್ನಾಡು ಜಸ್ಟ್ 24 ಕಿಲೋಮೀಟ್ರ್ ಇದೆ ಈ ರೆಸಾರ್ಟಿಂದ, ಅಂದರೆ ಈ ಹೋಮ್ ಸ್ಟೇಯಿಂದ. ನಾನು ನಮ್ಮ ಹುಡುಗ, ಇನ್ನೊಬ್ಬ ಹುಡುಗ ಯತೀಶು, ರುದ್ರ, ಆಮೇಲೆ ನಾನು 3 ಜನನೂ ಹೋಗ್ತಾಯಿದ್ದೀರಿ. 6:30ಗೆ ಎದ್ದು ಇನ್ಯಾರೂ ಎದ್ದಿಲ್ಲ. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಅನ್ನಪೂರ್ಣೇಶ್ವರಿ ಅಮ್ಮಂದು ಅಂತ. ಇಷ್ಟು ದೂರ ಬಂದು ಮತ್ತೆ ಹಂಗೆ ಎಂಟಿ ಹೋದರೆ ಲೈಕ್ ಸುಮ್ಮನೆ ನೋಡಿದಿರೋ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಅನ್ನಿಸ್ತು. ಅದಕ್ಕೇ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಹೋಗ್ತಾಯಿದ್ದೀನಿ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಗಾಡಿಗಳು ಇಲ್ಲೇ ಇದ್ದಾವೆ ಎರಡೂ. ಇವತ್ತು ಮಲ್ಲೇಶನ್ ಗಾಡಿ ತೊಗೊಂಡೋಗ್ತಾಯಿದ್ದೀನಿ, ವೈಟು. ಸುನಿಲ್ದು ಇಲ್ಲೇ ಇರಲಿ. ಮಲ್ಲೇಶಿಂದ ತೊಗೊಂಡು ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬರೋಣ. ಹಂಗೆ ನಿಮ್ಗೆ ವ್ಲಾಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಎಲ್ಲರೂ ಟೈಪ್ ಮಾಡೋಕ್ಕೆ. ಇನ್ನು ಮುಂದಿನ ವೀಡಿಯೋಲ್ಲಿ ನಾನು ಸಿಗ್ತೀನಿ. ಡೈರೆಕ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಫಾಗ್ ಏನಿಲ್ಲ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ನಾನು ಎಷ್ಟೊತ್ತಿಗೆ ಫುಲ್ ಫಾಗ್ ಮುಚ್ಚಾಗಿರುತ್ತೆ, ಏನೋ ಕಾಣಲ್ಲ ಅಂದ್ಕೊಂಡೆ, ಕಾಣಿಸ್ತಾ ಇದೆ. ಬನ್ನಿ ಹೋಗ್ಬಿಡೋಣ ಡೈರೆಕ್ಟಾಗಿ ದೇವಸ್ಥಾನಕ್ಕೆ. ನೋಡ್ಬೋದು ಎಂಥ ವ್ಯೂ ಪಾಯಿಂಟು. ದಾರಿಯಲ್ಲಿ ಹೋಗ್ಬೇಕಾರೆ ಹೊರನಾಡಿಗೆ ರೆಸಾರ್ಟಿಂದ ಮಸ್ತಾಗೈತೆ. ಆಮೇಲೆ ಎಲ್ಲಿ ನೋಡ್ರು ಈ ಫಾಲ್ಸ್ಗಳು ನೋಡ್ರಿ. ಇಲ್ಲಿ ನೋಡ್ರಿ, ಎಲ್ಲೆಲ್ಲಿ ನೋಡ್ರು ಜರಿ ಫಾಲ್ಸು. ಸೈಕಲ ರೋಡ್ ಸಿಂಗಲ್ ರೋಡು, ಆದರೂ ಮಸ್ತಾಗೈತೆ ಗಾಡಿಯೆಲ್ಲ ಓಡ್ಸೋಕ್ಕೆ. ಹಂಗಿರ್ಬೇಕು. ನಾವು ಬೆಳಗ್ಗೆ ನಮ್ಮ ಹುಡುಗರು ಇನ್ನೂ ಕಾಲೆತ್ಕೊಂಡು ಮಲ್ಗೋರೆ, ಯಾರೂ ಎದ್ದೇ ಇಲ್ಲ. ನಾವು 4 ಜನ ಹೋಗ್ತಾಯಿದ್ರಿ, 3 ಜನ ಅಂತ ಹೇಳಿದ್ದಾಗಲೇ. ಇನ್ನೊಬ್ರು ಲಾಸ್ಟ್ ಮೂಮೆಂಟಲ್ಲಿ ಜನ ಆಗೋರೆ, ಆಮೇಲೆ ತೋರಿಸ್ತೀನಿ ಅವ್ರನ್ನ. ಅಲ್ಲಿ ನೋಡ್ಬ್ರು ಏನೂ ಕಾಣ್ತಾ ಇಲ್ಲ. ಅಲ್ಲಿ ನೋಡ್ರಿ, ಕಾಣ್ತಾ ಇಲ್ಲ. ಫೈನಲಿ ಸ್ನೇಹಿತರೆ ಹೊರನಾಡು ರೀಚ್ ಆಗಿದ್ದಾಯಿತು. ರೀಚ್ ಆಗಿ ದರ್ಶನ ಕೂಡ ಮುಗಿಸ್ಬಿಟ್ರೆ. ಆಲ್ರೆಡಿ ಕುಂಕುಮ ನೋಡ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಂಬಂದು ಈಗ ಕಾರ್ ಪಾರ್ಕಿಂಗ್ ಹತ್ರ ಹಾಕೊಂಡಿದ್ದೀರಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಖಾಲಿ ಅಂದರೆ ಖಾಲಿ ಇತ್ತು. ನಮ್ಮದೇ ಫಸ್ಟ್ ದರ್ಶನ ಅಂದ್ಕೊಳ್ಳಿ. ಡೈರೆಕ್ಟಾಗಿ ಹೋಗಿ ಎಂಟ್ರಿ ಆಗಿದೆ ಮೇನ್ ಗೇಟಿಂದನೇ. ಲೈಟಾಗಿ ವಾಯ್ಸ್ ಬೇರೆ ಬರ್ತಾ ಇಲ್ಲ, ನೆನ್ನೆಲ್ಲ ಗುಣದ ಆಡಿರೋದಕ್ಕೆ. ಲೈಟಾಗಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ಸೂಪರಾಗಿ ದರ್ಶನ ಆಯಿತು. ಹಂಗೆ ಪ್ರಸಾದನೂ ಇಲ್ಲೇ ಪ್ರಸಾದ ಇತ್ತು ಮೇಲೆಗಡೆನೆ. ಇಲ್ಲೇನು ನೋಡ್ತಾ ಇದ್ದಾರೆ, ಇದು ಮೇಲೆಗಡೆ ಇಲ್ಲೇ ಹಾಲ್ ಇತ್ತು. ಪ್ರಸಾದ ಎಲ್ಲ ತಿನ್ಕೊಂಡು 4 ಜನನು ಪ್ರಸಾದ ಲೈಟಾಗಿ ಅವಲಕ್ಕಿ ಕೊಡ್ತಾರೆ, ಸಿಹಿ ಅವಲಕ್ಕಿ ವಿತ್ ಕಾಫಿ. ಸಖತ್ತಾಗಿತ್ತು, ಒಳ್ಳೆ ಕಾಂಬಿನೇಷನ್ನು. ಅದೆರಡು ಕಾಫಿನೂ ಆಮೇಲೆ ಅವಲಕ್ಕಿ ತಿನ್ಕೊಂಡು ಈಗ ಇಲ್ಲಿ ಬಂದು ಒಂಚೂರು ಫೋಟೋ ಶೂಟ್ ಮಾಡೋಣ. ಕ್ಯಾಮ್ರಾ ಎಲ್ಲ ತಂದಿದ್ದು ನಮ್ಮ ಹುಡುಗ, ಫೋಟೋ ಶೂಟ್ ಎಲ್ಲ ಮಾಡ್ಕೊಳೋಣ ಅಂತಂದ. ಬ್ಯಾಕ್ಗ್ರೌಂಡೆಲ್ಲ ಚೆನ್ನಾಗಿದೆ ಅಂತ. ದೇವ್ರ ದರ್ಶನ ಮಾತ್ರ ಸೂಪರಾಗಾಯಿತು. ಬಟ್ ಇನ್ನೂ ಡೆಕೋರೇಟ್ ಮಾಡಿರಲಿಲ್ಲ, ಅಲಂಕಾರ ಮಾಡ್ತಾ ಇರಲಿಲ್ಲ. ಇನ್ನೂ ಲೇಟ್ ಅಂದ್ಕೊತೀನಿ. ನಾವು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದೀರಿ. ಎಲ್ಲ ಪರ್ಚೇಸಿಂಗು ಲೈಟಾಗಿ ಕೀವಂಚು ಅದು ಇದೆಲ್ಲ ತೊಗೊಂಡ್ರು ನಮ್ಮ ಹುಡುಗರು. ಏನು ತೊಗೊಳ್ಳಿಲ್ಲ. ಎಲ್ಲ ಚೆನ್ನಾಗಿ ಮುಗೀತು. ಎಲ್ಲ ನಿಮ್ಮ ಆಶೀರ್ವಾದನೂ ನಮ್ಮ ಆಶೀರ್ವಾದನೂ ಎಲ್ಲರಿಗೂ ಕೇಳಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಪ್ಪ ಅಂತ ನಾನು ಬಯಸಿ ಈ ಟ್ರಿಪ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಿಂದೆಗಡೆ ವೆದರು ಚೆನ್ನಾಗೈತೆ, ಮಳೆನೂ ಬೀಳ್ತಾ ಇಲ್ಲ. ನಮ್ಮ ಹುಡುಗ ಎಲ್ಲ ಕ್ಯಾಮ್ರಾನೂ ತೆಗೆದ. ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡು ಗಾಡಿ ಇಲ್ಲೇ ಹಾಕಿದ್ದೀರಿ. ಫೋಟೋ ಶೂಟ್ ಮಾಡಿಕೊಂಡು ಸೀದಾಗೆ ಹೋಗ್ತಾ ಇರೋದು. ಹಂಗೆ ಇಲ್ಲೊಂದು ಫಾಲ್ಸ್. ಇದು ಫಾಲ್ಸ್ ಅಲ್ಲ, ನಿಮಗೆಲ್ಲ ಫುಲ್ಲು ಎಲ್ಲೋದ್ರೂ ಜರಿ ನೀರು ಕಾಣಿಸ್ತಾನೆ ಇರುತ್ತೆ ನೋಡಿ. ಅಲ್ಲೂ ಹರಿತದೆ ನೀರು, ಎಲ್ಲೋದ್ರೂ ನೀರು ಹರಿತಾನೆ ಇರುತ್ತೆ ಈ ಟೈಮಲ್ಲಿ. ಏನಕ್ಕೆ ಹೇಳಿದ್ರೆ ಮಳೆ. ಆಮೇಲೆ ಹೊರನಾಡಲ್ಲಿ ಈ ಟೈಮಲ್ಲಿ ನೋಡಿ ಪಾರ್ಕಿಂಗ್ ಎಷ್ಟು ಖಾಲಿ ಐತೆ.
ಖಾಲಿ ಹೊಡಿದೈತೆ ಪಾರ್ಕಿಂಗಲ್ಲಿ ಯಾವ ಗಾಡಿನೂ ಇಲ್ಲ ಹೋಗು. ವೆದರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು ನನಗೆ. ಈ ಥರ ಇದ್ಬಿಟ್ರೆ ಏನು ಟೆನ್ಷನ್ ಇರಲ್ಲ. ಅದು ಎಷ್ಟನ ಏನಣ ಬರಲಿ ಹಿಂಗೆ ಇದ್ಬಿಡಬೇಕು. ಜಾಸ್ತಿ ಮಳೆ ನೋಡ್ರೆ ಹೆವಿ ಟೆನ್ಷನ್, ತಲೆನೋವು ಅದು. ಮಳೆ ಇಲ್ಲ ಸದ್ಯಕ್ಕೆ ಹೆಂಗೆ, ಅದಕ್ಕೆ ಪೀಸಾಗಿ ಒಂದು ಫೋಟೋಶೂಟ್ ಗೀಟೂಸ್ ಮಾಡ್ಕೊಂಡು ಸೀದಾ ಹೋಗ್ಬಿಡೋಣ. ಇನ್ನು ಅವ್ರು ಎದ್ದಿರ್ತಾರೆ. ಇವಾಗ ರಾತ್ರಿ ಎಲ್ಲ ಲೇಟ್ ಆಗೋಯ್ತು ಅವ್ರು ಮಲಗೋದು. ನಾನು ಜಲ್ದಿ ಮಲಗಿಬಿಟ್ಟೆ, 11 ಕಾಲಿಗೆಲ್ಲ ಮಲಗಿಬಿಟ್ಟೆ. ಅವರು 1:30 ಆದ್ರೂ ಎದ್ದೇ ಇದ್ರು. ಅವರು ಆ್ಯಕ್ಚುಲಿ ಲೇಟಾಗಿ ಎದ್ದಿರ್ತಾರೆ. ಅವ್ರು ಎದ್ದೋಳೋಷ್ಟೊತ್ತಿಗೆ ಹೋಗ್ಬಿಡೋಣ ಪಟ್ಟಂತ ರೆಸಾರ್ಟ್ ಹತ್ರ. ಇದು ಮುಗಿಸ್ಕೊಂಡು ಇನ್ನೆಲ್ಲ ಡೈರೆಕ್ಟ್ ಕಳ್ಸ ಹತ್ರ ಇನ್ನೊಂದು ದೇವಸ್ಥಾನ ಆದರೆ ನೋಡ್ಕೊಂಡು ಹೋಗ್ತೀರಿ. ನೋಡಿಕೊಂಡು ಸೀದಾ ರೆಸಾರ್ಟೆ. ಅಲ್ಲಿಂದ ನೆಕ್ಸ್ಟು ದೇವ್ರ ಮನೆಗೆ ಹೋಗೋಣ ಅಂತ ಪ್ಲ್ಯಾನು. ಅಂದರೆ 11 ಗಂಟೆ ಚೆಕ್ಔಟ್ ಇರೋದು. ಅಲ್ಲಿಂದ ಡೈರೆಕ್ಟು ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಎಲ್ಲ ನೋಡಿಕೊಂಡು ಅಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗೋಣ ಅಂತ. ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬಿಟ್ರೆ ಜಲ್ದಿ ರೀಚ್ ಆಗಿಬಿಡ್ತೀರಿ. ದೇವ್ರ ಮನೆಯವರು ಪ್ಲ್ಯಾನ್ ಮಾಡಿದ್ದಾರೆ, ನೋಡೋಣ. ದೇವ್ರ ಮನೆ ಮುಗಿಸ್ಕೊಂಡು ಹೋಗೋಣ. ಈಗ ದೇವಸ್ಥಾನ ತೋರಿಸ್ತೀನಿ ನಾನು ನಿಮಗೆ ಎಲ್ಲಿದೆ ಅಂತ. ನಾನು ದೇವಸ್ಥಾನ ತೋರಿಸ್ತೀರೇ ನಿಮಗೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲೇ ಇದೆ ನೋಡಿ ದೇವಸ್ಥಾನ, ಎಂಟ್ರೆನ್ಸು, ಆರ್ಚು ಇದೆ. ಅನ್ನಪೂರ್ಣೇಶ್ವರಿ ಸ್ವಾಮಿ ದೇವಸ್ಥಾನ ಇಲ್ಲೇ ಮೇನ್ ಎಂಟ್ರೆನ್ಸು. ಅಲ್ಲಿ ಕಾಯಿ ತೊಗೊಂಡೋದ್ರಿ. ಇಲ್ಲಿ ಕಾಯ್ದು ಯಾಕೋ ಸ್ವಲ್ಪ ಸ್ಕ್ಯಾಮ್ ಅನಿಸ್ತು ಬ್ರೋ. ಕಾಯ್ದು ತೊಗೊಂಡ್ರಿ 100 ರೂಪಾಯಿ ಕೊಟ್ಟು 2 ತೊಗೊಂಡ್ರಿ, 2 ಪೂಜೆ ಮಾಡ್ಸೋಣ ಅಂತ. ಏನು ಪೂಜೆನೇ ಮಾಡಲಿಲ್ಲ. ಕಾಯಿ ಅದೆಲ್ಲ ದೇವ್ರ ಹತ್ರ ಕೊಡೋಕೆ ಹೋದರೆ ಅವ್ರು ಇಲ್ಲ ಆಚೆ ಕೊಡಿ ಅಂತಂದರು. ಕೊಟ್ಟರೆ ಆಚೆ ಇಟ್ಬಿಟ್ಟು ಬೇರೆ 2 ತೆಂಗಿನ ಆಚೆ ಇಟ್ಟರೆ ಎಲ್ಲ ಸಪ್ರೇಟ್ ಮಾಡಿ ಅಲ್ಲಿ ಇಟ್ಬಿಟ್ಟು ವಾಪಸ್ ಬಂದುಬಿಟ್ರೆ ಅಷ್ಟೇ. ಅದೇನು ನಮಗೇನು ಅನಿಸಲಿಲ್ಲ, ವರ್ತಿಟ್ ಅನಿಸಲಿಲ್ಲ. ಅದು ಜಸ್ಟ್ ಸುಮ್ಮನೆ 200 ರೂಪಾಯಿ ವೇಸ್ಟ್ ಆಯಿತು ಅನಿಸುತ್ತೆ. ಅದ್ರ ಬದಲು ಉಂಡಿಗನ ಹಾಕ್ಬೋದಾಯಿತು ದೇವ್ರಿಗೆ. ಏನು ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಬಂದಾಗ ತಪ್ಪು ಮಾಡೋಕೆ ಹೋಗ್ಬಿಟ್ರೆ ಯಾರೂ. ಸರಿ ಸ್ನೇಹಿತರೆ, ಅದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲೋಗಿ ಸಿಗ್ತೀನಿ ಮನೆ ನನಗೆ. ಇದೆ ನೋಡ್ರಿ ದೇವಸ್ಥಾನ ಆರ್ಚು, ಇದೇ ಎಂಟ್ರೆನ್ಸು. ಅಲ್ಲೇ ಒಳಗಡೆ ಹೋಗೋದು. ನಾವು ಮೂಡೋದಿಲ್ಲೇ ಫೋಟೋಶೂಟ್ ಮಾಡ್ತಾವ್ರೆ. ಇವತ್ತಿನ ನಮ್ಮ ಕ್ಯಾಮ್ರಾಮನ್ ಬಂದ್ಬಿಟ್ಟು ಇವ್ರ ಜೊತೆ ಫೋಟೋಗ್ರಾಫರ್ ಇವರು. ಸ್ನೇಹಿತರೆ, ಆಗಲೇ ನಿಮ್ಗೆ ತೋರಿಸ್ಲಿಲ್ಲ ನೇತ್ರಾವತಿ ನದಿ ಯಾವ ರೇಂಜ್ ಹರಿತೈತೆ ಅಂದರೆ ಇಲ್ಲೇ ಕಾಣಿಸ್ತೈತೆ ನೋಡ್ರಿ. ಇನ್ನೇನಿದು ಹೊರನಾಡು ಫ್ಲೇವರ್ ಮುಚ್ಚೋಗುತ್ತಿದ್ದು ಬ್ರಿಡ್ಜು, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಕಟ್ತಾವ್ರಿ ಇಲ್ಲಿ ಮೇಲೆ ಬಿಡೋಕ್ಕೆ. ಇಲ್ಲಿ ನೋಡ್ರಿ ಯಾವ ಲೆವೆಲ್ಗೆ ಬಂದೈತೆ ನೀರು, ಕಾಣ್ತಾ ಇಲ್ಲ. ಇರಿ ಇಳಿಸ್ತೀನಿ ಗ್ಲಾಸು. ಇಲ್ಲಿ ನೋಡ್ರಿ ಇನ್ನೊಂದು ಚೂರೇ ಇರೋದು. ಇಲ್ಲಿ ಬಂದ್ಬಿಟ್ರೆ ಮುಳುಗೋಯ್ತದೆ. ಫುಲ್ ಮಳೆ ಜೋರು ಬೇರೆ ಆಯ್ತಾ, ಗ್ಲಾಸ್ ಹಾಕ್ಬಿಡೋಣ ನೋಡ್ರಿ. ನೀರು ಜಾಸ್ತಿ ಆಯ್ತಲ್ಲ, ನೀರು ಹೆವಿ ಜಾಸ್ತಿ ಆಗ್ಬಿಡ್ತು. ಹೋಗ್ಬೇಕಾದ್ರೆ ಕಮ್ಮಿ ಸಿಕ್ಕಾಪಟ್ಟೆ ಜಾಸ್ತಿ ನೀರು ಹರಿತಾ ಇದೆ. ದಯವಿಟ್ಟು ಯಾರು ನೀರಿಗೆಲ್ಲ ಇಳಿಯಕ್ಕೆ ಹೋಗ್ಬೇಡಿ. ನೀರು ಇಳಿಯೋರು ತುಂಬ ಹುಷಾರಾಗಿ ಇಳಿರಿ, ಹೆವಿ ತಲೆನೋವು. ಸರಿ ಬನ್ನಿ ಹೋಗೋಣ ಫಸ್ಟು. ಹಂಗೆ ಬರ್ತಾ ಹೋಗ್ಬೇಕಾದ್ರೆ ಕಾಣಿಸ್ಲಿಲ್ಲ ನಮಗೆ, ಹೋಗ್ಬೇಕಾದ್ರೆ ಕಾಣಿಸ್ಲಿಲ್ಲ. ಬರ್ಬೇಕಾದ್ರೆ ನೋಡ್ಬೋದು ಹೆಂಗೈತೆ ವ್ಯೂ ಪಾಯಿಂಟು. ಒಳ್ಳೆ ಗಾಡ್ಸ್ ಎಲ್ಲ ಕಾಣಿಸ್ತಾ ಐತೆ, ಸಕ್ಕತ್ತಾಗೈತೆ. ಗೋಡೆನ ಒಳ್ಳೆ ಕೊಡ್ದಿರೋ ಥರ ಐತೆ. ಇದು ಬಂಡೆನ ಸರಿ ಗೋಡೆ ಅಂತ ಇದೆ. ಜಿಗ್ಲೆ ಇರೋ ಕಡೆ ಹೋಗಿ ನಾನೇನು ತುಂಬ ನೋಡ್ರಿ ಹಂಗೈತೆ. ಸಕ್ಕದಾಗೈತೆ ಗುರು, ಸಕ್ಕದಾಗೈತೆ ಗುರು. ಫುಲ್ಲು ಮೋಡ. ಇಲ್ಲಿ ನೋಡ್ರಿ ಗಾಳಿಯಲ್ಲಿ ತೇಲ್ತಾ ಐತೆ ಹಂಗೆ ಎಲ್ಲ. ಹಂಗೆ ಇಲ್ಲಿ ನೋಡಿ ಇನ್ನೊಂದು ರೆಸಾರ್ಟ್ ಆಗೋದು ಇಲ್ಲಿ ಓಪನ್ ಆಗ್ತಾ ಐತೆ, ಕನ್ಸ್ಟ್ರಕ್ಷನ್ ನಡೀತಾ ಐತೆ. ಈ ರೆಸಾರ್ಟ್ಗೆ ಏನೋ ಆಗ್ಬಿಡ್ತು ಅಂದರೆ ಕ್ಲೀನಾಗಿ ಈ ವ್ಯೂ ಪಾಯಿಂಟ್ ಕಂಡುಬಿಡುತ್ತೆ. ವ್ಯೂ ಪಾಯಿಂಟ್ ಏನೈತೆ ಪೂರ್ತಿ ಕಾಣುತ್ತಿದ್ದು ಕೆಳಗಡೆಗೆಲ್ಲ. ಫುಲ್ಲು ಮಾಡ. ಇದು ಮೇಲೂ ಮಾಡ ಕಾಣಿಸ್ತೈತೆ, ಇಲ್ಲೂ ಮಾಡ ಕಾಣಿಸ್ತೈತೆ. ಫಾಗ ಏನು ಒಂದು ಅರ್ಥತಾ ಇಲ್ಲ. ನಮಸ್ತೆ. ಫೈನಲಿ ಚೆಕ್ಔಟ್ ಮಾಡೋ ಸಮಯ ಬಂದೇ ಬಿಡ್ದು. ಚೆಕ್ಔಟ್ ಮಾಡ್ಕೊಂಡು ಆಲ್ರೆಡಿ ಕಾರಲ್ಲಿ ಕೂತಿದ್ರೆ ಲಗೇಜ್ ಎಲ್ಲ ಹಿಂದೆಗಡೆ ಪ್ಯಾಕ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಇವತ್ತು ನನ್ನ ಮಕ್ಳು ಹಿಂದೆ ಹಾಕ್ಬಿಟ್ಟವ್ರು, ನನ್ನ ಎಲ್ಲರೂ ಸೇರ್ಕೊಂಡು ಹಿಂದೆ ಹಾಕ್ಬಿಟ್ಟವ್ರೆ. ಆ ಕಾರಲ್ಲಿ ಒಯ್ತಾ ಐತೆ. ಓಂ ಸರ್, ಗ್ಲಾಸ್ ಇಳ್ಜೋ ಒಂದು ಈ ಕಡೆದು. ಸರ್ ಸಿಗೋಣ, ಬಾಯ್ ಬಾಯ್ ಸರ್, ಸಿಗೋಣ ನೆಕ್ಸ್ಟ್ ಟೈಮು. ಯಾರು ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ, ಕಳ್ಸ್ಕೊಡ್ತೀನಿ ಇಲ್ಲಿಗೆ. ಇರ್ಲಿ ಪರವಾಗಿಲ್ಲ. ಇಲ್ಲಿ ನೋಡ್ರಿ ಯಾರಣ್ಣ ಬರ್ತಾರೆ, ಬಂದ್ರೆ ಹೇಳ್ತೀನಿ ನಾನು ನಿಮ್ಗೆ. ಓಕೆ ಬ್ರದರ್, ಅಷ್ಟೇ ಅಷ್ಟೇ ಅಷ್ಟೇ. ಸೀದಾ ಎಲ್ಲ ನಾನ್ ಸ್ಟಾಪ್ ನಿಲ್ಸ್ದಿರ ಡೈರೆಕ್ಟ್ ಹೋಗ್ತಾ ಇರೋದೆ ಬೆಂಗಳೂರು ಕಡೆ. ಬ್ರೋ ಅಲ್ಲೇ ಕುತ್ಕೊಂತೀರ ನೋಡ್ ಬ್ರೋ. ಬ್ರೋ ಹಿಂದೆ ಬೇಡ ಬ್ರೋ, ನನ್ನ ಮಾತು ಕೇಳು. 7 ಸೀಟ್ರಲ್ಲಿ ಏನ್ ಬಾಳ ಇವ್ರದು ಲೈ. ಥೂ ಬೆಟ್ಟ ಇಳ್ದಿನ 10 ನಿಮಿಷ ಆಗಿಲ್ಲ ಗುರು. ಆಲ್ರೆಡಿ ಟೀಗೆ ಸೈಡ್ ಹಾಕೋರೆ. ಏನ್ ಹೇಳ್ಬೇಕು, ಇನ್ ದುರ್ಗನ್ ದರ್ದಾಗ್ತಾ ಇಲ್ಲ ನೋಡ್ರಿ. ಮಹಾನ್ ಬರೋ ಇಲ್ಲೊಬ್ರವ್ರೆ ಅದೆಲ್ಲ ಮೌಂಟೇನ್ ಡ್ಯೂ ಕುಡಿಬೇಕು ಅಂತ ನಿಲ್ಸೋರು ಇವ್ರ ಸೈಡ್ಗೆ. ಇವರೆಲ್ಲ ಟೀ ಕುಡಿಬೇಕು ಅಂತ ನಿಲ್ಸೋರೆ. ಅವ್ನ ಅಣ್ಣ ವಾಕ್ ಮಾಡ್ಬೇಕು ಅಂತ ಹೋಗೋನೆ. ಬೆಂಗ್ಳೂರ್ಗೆ ಹೋಗೋದು ಯಾವಾಗ ಹಿಂಗಾದ್ರೆ? ನಾಳೆ ನೈಟ್ ಬೆಂಗ್ಳೂರ್ಗೆ ಹೋಗೋದು ಯಾವಾಗ? ಭಾರಿ ಲಿಟಿಗೇಷನ್ ಗುರು, ಇದು ಬೇಜಾರಾಗ್ತೈತೆ. ಇಲ್ಲಿ ಹಾಕೋರಪ್ಪ
ಹೇಳಿ ವಿಶ್ವರೇ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಹೇಗಿದೆ ಟ್ರಿಪ್? ಏನು 5 ನಿಮಿಷಕ್ಕೂ ನಿಲ್ಸ್ಕೊಂಡು ಟೀಗಿ ಕಾಫಿ ಕುಡ್ಕೊಂಡು ಟ್ರಿಪ್ ಅಂದ್ರೆ ಅದೇ ಅಲ್ವಾ? ಟ್ರಿಪ್ ಅಂದ್ರೆ ಅದೇ, ನಿಲ್ಸ್ಕೊಂಡು ಹೋಗ್ಬೇಕು. ಒಳ್ಳೆ ಜಾಲಿ ಮಾಡಿದ್ರಿ, ಮಸ್ತಾಗಿತ್ತು. ಲೈಫ್ ಟೈಮ್ ಎಂಟರ್ಟೈನ್ಮೆಂಟ್ ಅನ್ಕೊಳ್ರಿ. ಬಂದೆ ಒಳ್ಳೆ ಎಂಜಾಯ್ಮೆಂಟು. ರೆಸಾರ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ಅದಕ್ಕೆ ನಾವು ರೆಸಾರ್ಟ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಫುಡ್ ಡೇಸ್ ಎಲ್ಲ ನೀವು ಪ್ರತಿಯೊಂದು ನೋಡಬೇಕಂದ್ರೆ ಈ ವಿಡಿಯೋಲಿ ತೆಗೆದು ನೋಡ್ರಿ. ಅದು ಸಪ್ರೇಟ್ ಒಂದು ಕ್ಲಿಪ್ ಮಾಡಿ ಹಾಕಿರ್ತೀನಿ ಶಾರ್ಟ್ಸಲ್ಲಿ. ಬಟ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಈ ಕಮೆಂಟಲ್ಲಿ ಎಲ್ಲರೂ ಸಕ್ಕತ್ತಾಗೈತೆ ಅಂದರೆ ಸೂಪರ್ ಅಂತ ಒಂದು ತಮ್ಮ ಸಿಂಬಲ್ ಕೊಡ್ರಿ ಕಮೆಂಟಲ್ಲಿ, ಈ ವ್ಲಾಗ್ ಹೆಂಗಿದೆ ಅಂತ. ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ನಮ್ಮ ಹುಡುಗರ ಹತ್ರ. ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ, ನಿಮ್ಮ ಹತ್ರ ಅಲ್ಲ, ನಮ್ಮ ಹುಡುಗರ ಹತ್ರ ಮಾತಾಡ್ತೀನಿ. ಬಳಿ ಮಕ್ಳು ಇವರಿಂದನೇ ಎಲ್ಲ ಚೆನ್ನಾಗಿ ಬಂದಿಲ್ಲ ವ್ಲಾಗ್ ಅಂತ ಹೇಳ್ತೀನಿ. ಆಮೇಲೆ ನೋಡೋಣ, 5 ಕಿಲೋಮೀಟರ್ ಬಂದಿಲ್ಲ. ಆಯ್ತಲ್ಲ ಗುರು, ನನ್ನ ಕೈಯಲ್ಲಿ ಬಸ್ ಹಸ್ಬಿಟ್ಟು ಹೋಯ್ತೀನಿ. ತಿರ್ಗಾ ನಿಲ್ಸೋರು ಗುರು, ತಿರ್ಗಾ 10 ನಿಮಿಷ ಆಗಿಲ್ಲ. ಮತ್ತೆ ನೀರು ದೋಸೆ ತಿನ್ಬೇಕು ನಿಲ್ಸವ್ರೆ ಕೊಟ್ಟಿಗೆ ಹತ್ರ. ಅಲ್ಲ ಇವ್ರೆಲ್ಲ ಇವ್ರು ನೀವೆಲ್ಲ ಏನಕ್ಕೆ ಬಂದಿರ ನೀವೆಲ್ಲ? ಕಿಲೋಮೀಟರ್ ಅಲ್ಲಿ ಒಳ್ಳೆ ಬಾದಾಮಿ ಚಾಯ್ ಕೊಡ್ತಾರೆ, ಅಲ್ಲಿ ನಿಲ್ಸು. ಇನ್ನೊಂದು 5 ನಿಮಿಷ ಗ್ಯಾರಂಟಿ ಮತ್ತೆ ನಿಲ್ಸ್ತಾನೆ ನೋಡು. ಇಲ್ಲ ಮಹಾನ್ ನೀರ್ ದೋಸೆ ತಿನ್ಬೇಕು ಅಂತ ನಿಲ್ಸವನೆ. ಎಷ್ಟರ ನಿಲ್ಸ್ತೀರಲ್ಲಿ? ದಿಗುಪ್ಸ ಅರ್ಥ ಇದೆ. ಅಲ್ಲ ಮನೆಗೆ ಜಲ್ದಿ ಹೋಗೋಣ ಸುಸ್ತಾಗೈತೆ ನಾನಿದ್ರೆ ಅಲ್ಲಿಂದ 10 ನಿಮಿಷಕ್ಕೆ ಮತ್ತೆ ಹಾಕೊಂಡ್ ಸೈಡ್ಗೆ ಕೊಟ್ಟಿಗೆ ಹತ್ರ. ಅವ್ನು ಇನ್ನೊಬ್ಬ ನೋಡು ಪುಣ್ಯಾತ್ಮ ಎಲ್ಲ ನಡ್ಕೊಂಡೈತವನೆ. ಓಯ್ ಸುನೇ ಎಲ್ಲಿಗ? ಕಷ್ಟಪ್ಪ ಜೀವನ. ಗಾಡಿ ಅಂತೂ ಫುಲ್ ಗಪ್ಪೈತೆ. ನಾಳೆ ಅದು ಏನು ಮಾಡ್ತಾನೋ, ವಾಷಿಂಗ್ ಬಿಟ್ಬಿಡೆ ಕ್ಲೀನಾಗಿ. ಫುಲ್ ಗಲೀಜಾಗ್ಬಿಡೈತೆ. ಒಂದು 2 ಫುಲ್ ಗಲೀಜಾಗೈತೆ. ಹೋಗಿ ವಾಷಿಂಗ್ ಮಿಷಿನ್ ಬಿಟ್ಕೊಂಡು ಸೋಮವಾರ ಡೈರೆಕ್ಟಾಗಿ ಬರ್ಬೇಕು. ಹೆಂಗೋ ನನ್ನ ಗಾಡಿ ಮೊನ್ನೆ ಶುಕ್ರವಾರ ಸಾಯಂಕಾಲನೇ ಮಾಡಿಸ್ಬಿಟ್ಟು ಬಿಟ್ಬಿಟ್ಟೆ. ಮೇಲೆ ಶೆಡಲ್ ಹಾಕಿದ್ದೀನಿ. ಡೈರೆಕ್ಟು ಸೋಮವಾರ ಗಾಡಿ ಎತ್ಕೊಂಡು ಡ್ಯೂಟಿಗೆ ಹೋಗ್ಬಿಟ್ಟೆ. CNG ಕೂಡ ಖಾಲಿ ಆಗೈತೆ. ಇನ್ನೊಂದು ಯಾವುದು ಶೀರಿಂಗ್ ಶೆಡ್ ಅಲ್ಲ, ಇಲ್ಲ ಯಾವುದು ದರ್ಶನ್ ಯಾವ್ದು ಶೆಡ್ಡು ಶೆಡಲ್ ಹಾಕಿದ್ದೀನಿ. ಮತ್ತೆ ಡೈರೆಕ್ಟು ಇನ್ನು ಸ್ವಲ್ಪ ದೂರ ಆದಮೇಲೆ CNG ಹಾಕ್ಸ್ಕೊಂಡು ಗಾಡಿ ಎತ್ಕೊಂಡ್ಬಿಡ್ತೀನಿ. ನಾನು ಅಣ್ಣವ್ರನ್ನೆಲ್ಲ ಮಲಗಿಸ್ಬಿಟ್ಟು ಸೀದಾ ಬೆಂಗಳೂರು, ಎಲ್ಲೂ ನಿಲ್ಸಲ್ಲ. ಇವರೆಲ್ಲ ನಿಲ್ಸ್ಕೊಳ್ಳಿ, ನಾನು ಸೀದಾ ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಏನು ನೋಡ್ತಾ ಇದೆಯಾ? ಏನು ಲುಕ್ಕು? ಮಾಡಿ ಇನ್ನೊಂದು ಸ್ವಲ್ಪ ಮಾಡು. ನೀರು ದೋಸೆ ಪ್ರಿಪ್ರೇಷನ್ನು ಇಲ್ಲಿ ಬಜ್ಜಿ ನೀರು ದೋಸೆ. ಅದಕ್ಕೆ ಏನೋ ಚಿಕನ್ ಹೇಳೋದು ಸಾಗೋಲ್ಲ. ತಿನ್ರಪ್ಪ, ಯಾರ್ಯಾರು ನೀರು ದೋಸೆ ಅಂತ ಇರೋ ತಿನ್ರಪ್ಪ, ಎಲ್ಲರೂ ತಿನ್ರಪ್ಪ. ತಿನ್ಬಿಟ್ಟು ಹಂಗೆ ಹೇಳ್ರಿ ಹೆಂಗೈತೆ ಅಂತ. ಈ ಚಳಿಗೆ ನೀರು ದೋಸೆ ಪರ್ಫೆಕ್ಟಾಗಿರ್ತದೆ. ಬಟ್ ನನ್ನ ಮಕ್ಕಳು 5 ನಿಮಿಷಕ್ಕೂ ನಿಲ್ಸ್ತಾರಲ್ಲ, ಅದೇ ಹೊಟ್ಟೆ ಉರಿತಾ ಇದ್ರು. ಛೇ ಹೇಳ್ದಾ ತಿಂದು ಹೆಂಗೈತೆ ಅಣ್ಣ? 1 ನಿಮಿಷ ಅಣ್ಣ ಹೇಳ್ತೀರಿ. ಇರೋ ತಿನ್ಬಿಟ್ಟು ಹೇಳ ಚೆನ್ನಾಗಿದೆ ಇನ್ನೊಂದು ಬೇಡ. ಅಲ್ಲಿಂದ ಸೀದಾ ಗಾಡಿ ಎತ್ಕೊಂಡ್ಬಂದು ಇಲ್ಲ ಇಂಪೋಸ್ಟ್ ಸರ್ಕಲ್ ಹತ್ರ ಒಂದು CNG ಬಂಕಿತ್ತು. ಇದು AGP ಪ್ರಥಮ ಅವ್ರದ. ಇಲ್ಲ CNG ಬಂಕ್ ಹಾಕೊಂಡು ಅಣ್ಣದು ಗ್ಯಾಸ್ ಫಿಲ್ ಆಯಿತು. ಇವನಿಗೆ ಹಾಕ್ತಾ ಇದ್ದೀರಪ್ಪ ಗ್ಯಾಸು. ಇದೇ ಬಂಕಲ್ಲ ಇದೀವಿ ಹೊರತಮ್ಮಲ್ಲ. CNG ಹಾಕ್ಸ್ಕೊಂಡು ಸೀದಾ ದಿನ ಡೈರೆಕ್ಟು ಶಾಪು ಹಾಸನ್ ಇಲ್ಲ ಬೇಲೂರು ಅಲ್ಲಿ ನಿಲ್ಸ್ಬಿಟ್ಟು ಇನ್ನೊಂದ್ಸರಿ CNG ಹಾಕ್ಸ್ಕೊಂಡು ಸೀದಾ ಬೆಂಗಳೂರು ಹೊಡ್ತದ ಅಷ್ಟೇ ಕಡೆ. ಎಷ್ಟು ಹಿಡಿದ? ಫುಲ್ ಹಿಡಿದೇನಾ ಅಲೇಶಾ? ಫುಲ್ ಆಯ್ತಾ? 8.5 kg ಹಿಡಿದಿದೆ. 8.5 kg ಸುಭಾಷ್. ಫುಲ್ ಡ್ರೈ ಆಗಿತ್ತಾ? ಫುಲ್ ಡ್ರೈ ಆಗಿತ್ತೇನಾ? ಫುಲ್ ಡ್ರೈ ಆಗಿತ್ತು. ಕಂಪ್ನಿ ಕ್ಲೈಮ್ ಮಾಡೋದು ಟ್ಯಾಂಕ್ ಕೊಡೋದು 8 kg, 8.5 ಹಿಡಿಯುತ್ತೆ ಪ್ರೆಷರಲ್ಲಿ. ಅದೇನಂತ ಮಾಡ್ತಾರೆ ನನ್ನ ಕಣ್ಣವರು. ಬಿಡ ಮಾತೇ ಬರ್ತಾಯಿಲ್ಲ ನನಗೆ. ಸೀದಾ ಅಲ್ಲಿಂದ ಕಂಟಿನ್ಯೂಸ್ ನಮ್ಮ ಹುಡುಗನೇ ಓಡಿಸ್ಕೊಂಬಂದ ಮಲೇಶ. ಓಡಿಸ್ಕೊಂಬಂದು ಊಟಕ್ಕೆ ಟೈಮ್ ಆಗಿತ್ತು 3:30 ಅಂದ್ಬಿಟ್ಟು ಡೈರೆಕ್ಟಾಗಿ ಇಲ್ಲೇ ಹಾಸನ ಹತ್ರ ಸೈಡಿಗೆ ಹಾಕಿದರೆ. ಎಲ್ಲಪ್ಪ ಅಂತಂದರೆ ಶ್ರೀ ಕೃಷ್ಣ ವೆಜ್ ನಳಪಾಕ ಹತ್ರ. ಊಟ ಮಾತ್ರ ಮಸ್ತಾಗಿತ್ತು ಗುರು. ಧಾರಣ ಸೂಪರಾಗಿ ಕೊಟ್ಟಿಲ್ಲ. ಒಳ್ಳೆ ಊಟ ಮಾಡಿದ್ರೆ ಇವಾಗ ಗಾಡಿ ಎತ್ಕೊಂಡು ಎಲ್ಲರನ್ನ ಮಲಗಿಸ್ಬಿಟ್ಟು ಸೀದಾ ಬೆಂಗಳೂರು ಕಡೆ ಹೊಡಿತಾ ಇರೋದು. ನಾನ್ ಸ್ಟಾಪ್ ಎಲ್ಲೂ ನಿಲ್ಸಲ್ಲ. ಹೋಗಿ ಸೀದಾ ಡ್ರಾಪ್ ಮಾಡಿಬಿಟ್ಟು ನಾನು ಮೆಟ್ರೋ ಹತ್ತಿ ಸೀದಾ ಮತ್ತೆ ಕೆಂಪಸ್ ಹಿಡ್ಕೊಂಡು ಮನೆಗೆ ಹೋಗ್ಬಿಡೋದೆ. ಸಾಕಾಗ್ಬಿಟ್ಟಿದೆ. ಮತ್ತೆ ನಾಳೆ ಬೇರೆ ಡ್ಯೂಟಿಗೆ ಬರಬೇಕು. ಹೋಗೋಣ. ಬಟ್ ಸಖತ್ತಾಗೈತೆ ಡೆಲ್ಲಿ ಟ್ರಿಪ್ಪು. ಹೋದ್ಮೇಲೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ರಿವ್ಯೂ ಮಾಡ್ತೀನಿ. ಏನು ಎಷ್ಟೆಷ್ಟಾಯಿತು ಬಿಲ್ಲು ಹೆಂಗೆ ಕತೆ ಅಂತ. ಜಸ್ಟ್ ಈಗ ತಾನೇ ನೆಲಮಂಗಲ ರೀಚ್ ಆದ್ರಿ. ಇಲ್ಲೇ ನೆಲಮಂಗಲ ಕ್ರಾಸಲ್ಲಿ ಲೆಫ್ಟ್ಗೆ ಹಾಕ್ಕೊಂಡು ಸರ್ವಿಸ್ ರೋಡಲ್ಲಿ ಇಲ್ಲೇ ಇದೆ ರೈಟ್ ಹೊಡ್ಕೊಂಡು ಸಾಕಾಗ್ಬಿಟ್ಟಿದೆ. ಗಂಟ್ಲು ಬೇರೆ ವಾಯ್ಸೇ ಬರ್ತಾಯಿಲ್ಲ.
ಟೀ ಕುಡಿಯೋಣ ಅಂದ್ಬಿಟ್ಟು ಎಲ್ಲೂ ನಿಲ್ಸಲ್ಲ ಗುರು. ನಾನ್ ಸ್ಟಾಪ್ ನಿಲ್ಸು ಅಂದ್ರೂ ನಿಲ್ಸಲಿಲ್ಲ ನಾನು. ಸಾಕಾಗೋಯ್ತು, ಅದಕ್ಕೆ ಎಲ್ಲಿ ಬಂದು ಟೀ ಕುಡಿಯೋ ಅಂತ ನಿಲ್ಸಿದೆ. ಹುಡುಗರೆಲ್ಲ ಹೋಯ್ತವ್ರೆ. 2 ಗಾಡಿಗಳು ಇಲ್ಲ ಹಾಕಿದ್ದೇನೆ, ಗಾಡಿಗಳು ವಾಶ್ ಮಾಡೋ ಅಂತ ಹೇಳಿದ್ದೇನೆ. ಪಾಪ ಫುಲ್ ಗಲೀಜಾಗೈತೆ ಒಳಗಡೆ ಎಲ್ಲ. ಏನು ಮಾಡೋಕ್ಕಲ್ಲ, ಟ್ರಿಪ್ ಹೋದಾಗ ಗಲೀಜ್ ಆಯ್ತಾ ಇರ್ತದೆ. ಬಟ್ ಒಳ್ಳೆ ಟ್ರಿಪ್ ಗುರು. ಇನ್ನೇನು ನಾನು ನಾಕ್ಸ್ ಅಂದರೆ ಇಲ್ಲೇ ಮೆಟ್ರೋ ಹತ್ಕೊತೀನಿ. ಇಲ್ಲಿಂದ ಹತ್ಕೊಂಡು ಸೀದಾ ಹೋಗಿ ಮೆಜೆಸ್ಟಿಕ್ ಹೇಳಿದೆ. ಮತ್ತು ಮೆಜೆಸ್ಟಿಕಲ್ಲಿ ಇನ್ನೊಂದು ಮೆಟ್ರೋ ಚೇಂಜ್ ಮಾಡಿ ಸೀದಾ ಮನೆ ಕಡೆ ಹೊಟ್ಬಿಡ್ತೀನಿ. ಹೋಗಿ ಟಿನ್ ಫ್ಯಾಕ್ಟ್ರಿ ಇಲ್ಲ ಕ್ಯಾರ್ಪ ಇಳ್ಕೊತೀನಿ. ಅಲ್ಲಿಂದ ಬಸ್ ಹತ್ಕೊಂಡು ಆಮೇಲೆ ನನ್ನ ತಮ್ಮ ಪಿಕ್ ಮಾಡ್ಕೊಬೋದು. ನೋಡೋಣ ಏನು ಕತೆ ಅಂತ. ಫಸ್ಟ್ ಒಂದು ಟೀ ಕುಡ್ಕೊಂಡು ಬಂದ್ಬಿಡೋ ಬನ್ನಿ. ಎಬಿ ಸುಸ್ತಾಗ್ಬಿಟ್ಟಿದೆ, ಆಯ್ತಲ್ಲ ನನ್ನ ಕೈಲಿ. ಇವರು ವಾಟ್ರು ಟಾಟಾ ಬೈ ಬೈ ಹೇಳ್ಬಿಟ್ಟು ಹೋಗೋಣ. ಏಯ್ ಬರ್ದ ಇನ್ನೂ ಮುಂದೆ ಹೋಗ. ಬಾಯ್ 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 ಬ್ರಾ. ಸಿಗೋಣ ಎಲ್ಲರಿಗೂ ಇನ್ನೊಂದು ಟ್ರಿಪ್ಪಲ್ಲಿ. ಬಾಯ್. ನಾವು ಇವಾಗ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ನಾಗಸಂದ್ರದಲ್ಲಿ ಸೀದಾ ಮನೆ ಕಡೆ ಹೋಯ್ತಾರದೆ. ಏನಪ್ಪ ಮಲ್ಲೇಶ, ಹೆಂಗಿತ್ತು ಟ್ರಿಪ್ಪು? ಅವ್ರನ್ನ ಹೆಂಗೋ ಕೇಳೋಕ್ಕಾಗಿಲ್ಲ, ನೀನು ಕೇಳ್ಟೇನು ಹೇಳು. ಬೆಂಗಳೂರಿಗೆ ಬಂದ್ಮೇಲೆ ಏನು ಮಾತಾಡಲ್ಲ. ಬೆಂಗಳೂರಿಗೆ ಬಂದ್ಮೇಲೆ ಮಾತಾಡಲ್ಲ, ಇರ್ಲಿ ಹೇಳ್ತಲ್ವಾ? ನಮ್ದೆಲ್ಲ ಬೆಂಗಳೂರಿಂದ ಆಚೆನೆ. ಪವನ್ ಬ್ರೋ, ನಿಮ್ದ ಟ್ರಿಪ್ ಬಗ್ಗೆ ಪುಣೆ ಹಾಂ ಹೆಂಗಿತ್ತು ಟ್ರಿಪ್ಪು? ಸಕ್ಕತ್ತಾಗಿದ್ದ ಇದು ಬ್ರೋ? ಸೂಪರ್ ಆಗಿದ್ದಂತೆ. ಹಾಂ ನೀನು ಹೇಳ್ಬೇಕು, ನಮ್ಮ ಜೊತೆ ಬಂದಿರೋ ನಾನಾ ಫಸ್ಟ್ ಟೈಮು ಹುಡುಗರ ಜೊತೆ ಹೋಗಿದ್ದ. ದೇವರಣೆ ಮೋಸನೇ ಇಲ್ಲ ಗುರು, ಎಂಟರ್ಟೈನ್ಮೆಂಟ್ಗೆ ಒಳ್ಳೆ ಮೋಸ ಇತ್ತು. ಇಲ್ಲ ಒಯ್ದೈತೆ, ಬಟ್ ಈ ರೇಂಜಿಗೆಲ್ಲ ಆಡಿರ್ಲಿಲ್ಲಪ್ಪ. ಕಸ್ಟಮರ್ ಜೊತೆ ಒಯ್ದೈತೆ, ಹುಡುಗರ ಜೊತೆ ಹೋಗಿದ್ರು ಯಾರು. ಬಟ್ ಒಳ್ಳೆ ಸ್ಯಾಟಿಸ್ಫೈ. ಅದೇನಂತಾರಲ್ಲ ಪೈಸಾ ವಸೂಲ್ ಅಂತ, ಆ ಮಟ್ಟಿಗಿತ್ತು ಟ್ರಿಪ್ಪು. ಫಸ್ಟ್ ಹೋಗಿ ಮೆಟ್ರೋ ಹತ್ಕೊಂಡು ಮನೆಗೆ ಸೇರ್ಬಿಡೋಣ. ಸಾಕಾಗ್ಬಿಡೈತೆ, ಮನೇಲಿ ಮಾತಾಡೋಣ. ಬಾಯ್ 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 ಹುಷಾರ್. ಬಾಯ್ ಬಾಯ್. ಫೋನ್ ಹಾಕು ಬೆಳಗ್ಗೆ ಸಿಗ್ಮೇಲೆ. ಬಾಯ್. ನಾವು ಮೆಟ್ರೋ ಹತ್ಕೊಂಡು ಸೀದಾ ಹೋಗೋಣ ಬನ್ನಿ. ಸೀದಾ ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ಶೂಟ್ ಮಾಡೋದು. ಫುಲ್ ರೆಸ್ಟ್ ಮಾಡಿದೆ, ನಾನು ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾಕಾಗಿತ್ತು. ರೆಸ್ಟ್ ಮಾಡಿದೆ. ಆಮೇಲೆ ಲೈಕ್ ಹೇಳ್ಬೇಕು ಅಂದ್ಕೊಂಡೆ ಎಷ್ಟಾಗಿತ್ತು ಟೋಟಲ್ ಖರ್ಚು ಅಂತ. 12 ಜನದ ಹೋಗಿ ಇದು ರೂಮ್ದು ಅದೆಲ್ಲ ಸಪ್ರೇಟ್ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನನಗೊಬ್ಬನಿಗೆ ಪರ್ ಪರ್ಸನ್ ಎಲ್ಲ ಊಟ ತಿಂಡಿ ಸ್ನ್ಯಾಕ್ಸು ಆಚೆ ಏನು ತಿಂದ್ರೆ ಎಲ್ಲ ಲೆಕ್ಕ ಹಾಕಿದ್ರು 3,500 ಬರ್ತು ಒಬ್ಬೊಬ್ರಿಗೆ. 2 ದಿವಸ ಟ್ರಿಪ್ಪು ಮಸ್ತಾಗಿತ್ತು. ಫ್ಯೂಲ್ಗೆ ಎಲ್ಲ ಸೇರಿಸಿ ಹೇಳ್ತಾ ಇರೋದು 3,500 ಬಿತ್ತು ಒಬ್ಬೊಬ್ರಿಗೆ. ಮಸ್ತಾಗಿತ್ತು ಅಂದ್ಕೊಳ್ಳಿ ಟ್ರಿಪ್ಪು. ಸಿಕ್ಕಾಪಟ್ಟೆ ಜಾಲಿ ಮಾಡಿದ್ರೆ ಎಂಜಾಯ್ ಮಾಡಿದ್ದೀನಿ. ಹಂಗೆ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ವೀಡಿಯೋಸ್ ಎಲ್ಲ ಪ್ರತಿಯೊಂದೂ, ಯಾವುದು ಟ್ರಿಪ್ ಹೋಗಿದ್ದು ಅದೆಲ್ಲರದು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜಾಸ್ತಿನೇ. ಬಟ್ ಸ್ವಲ್ಪ ಕಂಪ್ನಿ ಒಳಗಡೆ ಸ್ವಲ್ಪ ವಿಷಯ ಏನೇನೋ ಹೆಚ್ಚು ಕಮ್ಮಿ ಆಗಿದೆ, ಓನ್ ಮಾಡಿದ್ದಾರೆ. ಅದಕ್ಕೇನು ವೀಡಿಯೋಸ್ ಬರ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಇಲ್ಲಾಂದರೆ ಲೈಕ್ ಡೈಲಿ ಪೋಸ್ಟ್ ಆಗ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ. ಒಂದು ಸ್ವಲ್ಪ ದಿವಸ ಆಮೇಲೆ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. A to Z ಕಂಪ್ನಿದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಖಂಡಿತ ನೆಕ್ಸ್ಟ್ ವೀಡಿಯೋ ಯಾವ್ದು ಬರುತ್ತೋ ಅದು ಅದ್ರ ಬಗ್ಗೆನೇ ಇರುತ್ತೆ ಗ್ಯಾರಂಟಿ. 2-3 ಕಂಪ್ನಿ ಇದ್ದಾವೆ, ಅದು ಹೇಳ್ತೀನಿ. ಅದು ಹೇಳಿದ್ಮೇಲೆ ಬಂದು ಅಟ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ. ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ, ಸಿಕ್ಕಾಪಟ್ಟೆ ಲೆಂತ್ ಆಗೋಯ್ತು ಅನ್ಸುತ್ತೆ. ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬೈ ಬಾಯ್. ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು.